ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ಸಮಸ್ತ ವೀಕ್ಷಕರಿಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇದೀಗ ಇಂದಿನ ಮುಖ್ಯಾಂಶಗಳು. ಹಾಸನ ಜಿಲ್ಲಾದ್ಯಂತ 79ನೇ ವರ್ಷದ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿದ ನೂತನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ. ಹಲವು ಮಹನೀಯರ ತ್ಯಾಗ, ಬಲಿದಾನ, ಸಂಘರ್ಷದಿಂದ ಸ್ವಾತಂತ್ರ್ಯ ದೊರಕಿದ್ದು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸ್ವಾಭಿಮಾನದಿಂದ ಬದುಕಲು ಅವರೇ ಕಾರಣ. ಅವರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ. ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಹಾಸನದಲ್ಲಿ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಲು ಅವಕಾಶ ಸಿಕ್ಕಿರುವುದು ಒಂದು ಸೌಭಾಗ್ಯ. ಜನಪ್ರತಿನಿಧಿಗಳು, ಅಧಿಕಾರಿಗಳ ಸಹಕಾರ ಪಡೆದು ಜಿಲ್ಲೆಯನ್ನು ಮತ್ತಷ್ಟು ಪ್ರಗತಿ ಪಥದತ್ತ ಕೊಂಡೊಯ್ಯಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ವೈಯಕ್ತಿಕವಾಗಿ ಯಾವ ಸಂದರ್ಭದಲ್ಲೂ ನಿಂದನೆ ಮಾಡುವ ಸಂಸ್ಕೃತಿ ಬೆಳೆಸಿಕೊಂಡು ಬಂದಿಲ್ಲ. ನನ್ನ ಉತ್ತಮ ಆಡಳಿತವನ್ನು ಮೆಚ್ಚಿ ನಾನು ಯಾವುದೇ ಪಕ್ಷದಲ್ಲಿ ಸ್ಪರ್ಧಿಸಿದರೂ ಆಶೀರ್ವದಿಸಿ ಅಧಿಕಾರ ನೀಡಿದ್ದಾರೆ. ಮಾಜಿ ಸಚಿವ ಎ ಮಂಜು ಹೇಳಿಕೆ. ವಾರ್ತೆಗಳ ವಿವರ. ನೂರಾರು ವರ್ಷ ಇತರರ ದಾಸ್ಯದಲ್ಲಿದ್ದ ನಮಗೆ ಸ್ವಾತಂತ್ರ್ಯವನ್ನು ಯಾರು ಕೈಯಾರಿ ಕೊಡಲಿಲ್ಲ. ಬದಲಾಗಿ ಹಲವು ಮಹನೀಯರ ತ್ಯಾಗ, ಬಲಿದಾನ, ಸಂಘರ್ಷದಿಂದ ದೊರೆಯಿತು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ನಡೆದ 79ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ನಾವು ಸದಾ ಅವರ ಆಳಾಗಿ ದುಡಿಯಬೇಕೆಂದು ಸ್ವಾತಂತ್ರ್ಯ ಕೊಡಲು ಬ್ರಿಟಿಷರು ವಿರೋಧ ವ್ಯಕ್ತಪಡಿಸಿದ್ದರು. ಆದರೆ ಅನೇಕ ಬಾರಿ ಭಾರತೀಯರ ಹೋರಾಟದಿಂದ ಸ್ವಾತಂತ್ರ್ಯ ಸಿಕ್ಕಿ ನಾವೆಲ್ಲರೂ ದಾಸ್ಯ ಮುಕ್ತರಾಗಿದ್ದೇವೆ. ಹಾಗಾಗಿ ಮಹನೀಯರ ಋಣದಲ್ಲಿ ಭಾರತ ಎಂದೆಂದೂ ಇರಲಿದೆ. ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸ್ವಾಭಿಮಾನದಿಂದ ಬದುಕಲು ಅವರೇ ಕಾರಣ. ಅವರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು. ಸ್ವಾತಂತ್ರ್ಯ ಬಂದು 79 ವರ್ಷ ಆಗಿದೆ. ನೂರಾರು ವರ್ಷ ನಾವು ಇತರರ ದಾಸ್ಯದಲ್ಲಿ ಬದುಕಿ ಬಹಳ ಸಂಘರ್ಷದ ನಂತರ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದಂತಹದ್ದು. ಸ್ವಾತಂತ್ರ್ಯ ಬರಬೇಕಾದ್ರೆ ಯಾರು ಕೂಡ ನಮಗೆ ಕೈಯಾರೆ ಸ್ವಾತಂತ್ರ್ಯವನ್ನ ಕೊಡಲಿಲ್ಲ. ಏನೇ ಕಾರಣಕ್ಕೂ ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬಾರದು ಅಂತೇಳಿ ಬ್ರಿಟಿಷರು, ಇತರರು ಬಹಳ ಪ್ರಯತ್ನ ಮಾಡಿದರು. ಭಾರತ ದೇಶ ಅವರ ದಾಸ್ಯದಲ್ಲಿ ಮುಂದುವರಿಯಬೇಕು, ನಾವು ಭಾರತೀಯರು ಕೂಡ ಅವರಿಗೆ ಆಳುಗಳಾಗಿ ಕೆಲಸ ಮಾಡಬೇಕು, ಎಂದೆಂದಿಗೂ ಇದು ಮುಂದುವರಿಯಬೇಕು ಅನ್ನುವಂಥ ಸತತ ಪ್ರಯತ್ನದ ನಡುವೆ ಸ್ವಾತಂತ್ರ್ಯ ನಮಗೆ ದೊರಕಿದೆ ಅಂತ ಹೇಳಿದ್ರೆ ಅದು ಅನೇಕ ಭಾರತೀಯರ ಸಂಘರ್ಷ, ಹೋರಾಟ, ತ್ಯಾಗ, ಬಲಿದಾನದಿಂದ ಮಾತ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಂತಹದ್ದು ಆಯಿತು. ಇಂದು ನಾವು ಭಾರತೀಯರಾಗಿ ಬದುಕ್ತಾ ಇದ್ದೇವೆ, ಸ್ವತಂತ್ರವಾಗಿ ಉಸಿರಾಡ್ತಾ ಇದ್ದೇವೆ. ನಾವು ಯಾರದೋ ಆಳುಗಳಾಗಿಲ್ಲ, ಯಾರದು ದಾಸ್ಯದಲ್ಲಿ ಬದುಕ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಈ ಸ್ವಾತಂತ್ರ್ಯವನ್ನ ಕೊಡಿಸ್ಕೊಟ್ಟಂತವರು, ಇದಕ್ಕಾಗಿ ಹೋರಾಟ ಮಾಡಿದಂತಹ ಮಹನೀಯರು, ಅವರ ಋಣದಲ್ಲಿ ಭಾರತ ಎಂದೆಂದಿಗೂ ಸಹ ಇರುತ್ತೆ. ಅವರ ಹೋರಾಟ ಮಾಡದೆ ಹೋಗಿದ್ದಾರೆ. ಅವರು ತಮ್ಮ ಸರ್ವಸ್ವ, ಮನೆ ಮಠ ಎಲ್ಲವನ್ನ ತೊರೆದು ಸಂಘರ್ಷದಲ್ಲಿ ಧುಮುಕಿ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಡದೆ ಹೋಗಿದ್ದಿದ್ರೆ ಇನ್ನು ಎಲ್ಲಿಯವರೆಗೆ ನಾವು ದಾಸ್ಯದಲ್ಲಿ ಬದುಕಬೇಕಾಗಿತ್ತು ಅನ್ನೋದನ್ನ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನು ನಾವು ಭಾರತೀಯರಾಗಿ ಬದುಕ್ತಾ ಇದ್ರೆ, ಪ್ರಜೆಗಳಾಗಿ ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ರೆ ಅದು ಆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ, ಹೋರಾಟದ ಪ್ರತಿಫಲ ಅನ್ನೋದನ್ನ ಎಂದೆಂದಿಗೂ ಸಹ ಭಾರತೀಯರು ಸ್ಮರಿಸಬೇಕಾಗಿರೋದು
ನಮ್ಮ ಮೊದಲ. ಇದಕ್ಕೂ ಮುನ್ನ ಡಾಕ್ಟರ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ, ನಂತರ ಧ್ವಜಾರೋಹಣ, ಮಳೆಯ ನಡುವೆ ಆಕರ್ಷಕ ಪಥ ಸಂಚಲನ ನಡೆಯಿತು. ಪೊಲೀಸ್, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಎನ್ಸಿಸಿ ಸೇವಾದಳದ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ನಂತರ ನಡೆದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್, ಮಹಾನಗರ ಪಾಲಿಕೆ ಮೇಯರ್ ಎಂ ಚಂದ್ರೇಗೌಡ, ಉಪಮೇಯರ್ ಹೇಮಲತಾ, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಕೆಎಸ್ಎಸ್ಪಿ ಮೊಹಮ್ಮದ್ ಸುಜೀತ್, ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ, ಡಿಎಫ್ಒ ಸೌರಭ್ ಕುಮಾರ್ ಮೊದಲಾದವರು ಹಾಜರಿದ್ದರು. ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳಿದ್ದು ಜನಪ್ರತಿನಿಧಿಗಳು, ಅಧಿಕಾರಿಗಳ ಸಹಕಾರ ಪಡೆದು ಜಿಲ್ಲೆಯನ್ನು ಮತ್ತಷ್ಟು ಪ್ರಗತಿ ಪಥದತ್ತ ಕೊಂಡೊಯ್ಯಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರು ಶಾಸಕನಾದ ನನಗೆ ಹಾಸನದಲ್ಲಿ ಕೆಲಸ ಮಾಡಲು ಅವಕಾಶ ಸಿಕ್ಕಿರುವುದು ಒಂದು ಸೌಭಾಗ್ಯ. ಹಾಸನ ರಾಜ್ಯದ ಪ್ರಮುಖ ಜಿಲ್ಲೆ. ಹಿಂದೆ ಆಗಿರುವ ಕೆಲಸಗಳನ್ನು ಮುಂದುವರಿಸಲು ಶಕ್ತಿ ಮೀರಿ ಪ್ರಯತ್ನ ಮಾಡುವೆ. ನನ್ನ ಕೈಲಾದ ಅಳಿಲು ಸೇವೆ ಸಲ್ಲಿಸುವೆ. ಯಾವುದರಲ್ಲೂ ಪೈಪೋಟಿ ಮಾಡಲ್ಲ. ಸಂಸದರು, ಶಾಸಕರು, ಅಧಿಕಾರಿಗಳ ಸಹಕಾರದಿಂದ ಜಿಲ್ಲೆಯ ಅಭಿವೃದ್ಧಿಗೆ ಕೈಲಾದ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು. ಬೆಂಗಳೂರಿನಿಂದ ಶಾಸಕನಾಗಿದ್ದೇನೆ. ಅದಕ್ಕೆ ಹಿಂದೆ ಕೋಲಾರದಿಂದ ಶಾಸಕನಾಗಿ ಆಯ್ಕೆ ಆಗಿದ್ದೆ. ಹೀಗಿದ್ದಾಗ್ಯೂ ನನಗೆ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ಒಂದಾದ ಹಾಸನದಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಅನೇಕರು ಈ ಹಿಂದೆ ಅವರವರ ಶಕ್ತಿಗೆ ಅನುಗುಣವಾಗಿ ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೂಡ ಇವರು ಅವರು ಅನ್ನೋದೇ ಎಲ್ಲರೂ ಅದನ್ನು ಮುಂದುವರಿಸಿ ನನ್ನ ಕೈಲಾದಷ್ಟು ಮಟ್ಟಿಗೆ ಒಂದು ಅಳಿಲು ಸೇವೆ ಸಲ್ಲಿಸಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿ ಸಂಸದರು, ಎಲ್ಲ ಶಾಸಕರು, ಸೊ ಹಾಸನ ಜಿಲ್ಲೆಯ ಎಲ್ಲ ನಮ್ಮ ಸಂಸದರು, ಎಲ್ಲ ಶಾಸಕರುಗಳು ಹಾಗೂ ಅಧಿಕಾರಿಗಳು ಇವರೆಲ್ಲರ ಸಹಕಾರದಿಂದ ಈ ಜಿಲ್ಲೆಯ ಅಭಿವೃದ್ಧಿಗೆ, ಈ ಜಿಲ್ಲೆಯ ಜನಗಳ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ನನ್ನ ಕೈಲಾದಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ. ಸದಾಕಾಲ ಇಂಥ ಅವಕಾಶಗಳು ಒದಗಿ ಬರೋದಿಲ್ಲ. ಬಂದಾಗ ನಮ್ಮ ಕೈಲಾದಷ್ಟು ಅಳಿಲು ಸೇವೆಯನ್ನು ನಾವು ಮಾಡಿದರೆ ನಮಗೆ ಸಾರ್ವಜನಿಕ ಜೀವನದಲ್ಲಿ ಇರೋದಕ್ಕೆ ಇಂಥ ಅವಕಾಶಗಳು ಒದಗಿ ಬಂದಿದ್ದಕ್ಕೆ ಸಾರ್ಥಕ ಆದಂಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂಥೇಳಿ ಎಲ್ಲ ಜನಗಳಿಂದ ಹಿಡಿದು ಎಲ್ಲರ ಸಹಕಾರವನ್ನು ಕೂಡ ನಾನು ಅವರಿಂದ ಅಪೇಕ್ಷೆ ಪಡ್ತೇನೆ. ಮತಗಳ್ಳತನದ ಬಗ್ಗೆ ತಮ್ಮ ನಾಯಕರು ಮಾಡುತ್ತಿರುವ ಆರೋಪ ಸಮರ್ಥಿಸಿಕೊಂಡ ಬೈರೇಗೌಡ, ನನಗೆ 2009ರಲ್ಲಿ ಈ ಬಗ್ಗೆ ಅನುಭವ ಆಗಿತ್ತು. ದೂರು ನೀಡಿದರೆ ಯಾವುದೇ ಕ್ರಮ ಆಗಲಿಲ್ಲ. ಕಳೆದ ಚುನಾವಣೆಯಲ್ಲಿ ಮಹದೇವಪುರದಲ್ಲಿ ಹೆಚ್ಚುವರಿ ಮತದಾರರ ಸೇರ್ಪಡೆಯಾಗಿದೆ. ಆದರೂ ಚುನಾವಣಾ ಆಯೋಗ ಇದನ್ನು ಒಪ್ಪಲು ತಯಾರಿಲ್ಲ. ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುತ್ತಿಲ್ಲ. ಒಂದೇ ಹೆಸರು ಹಲವು ಕಡೆ ಇದೆ. ಪ್ರಜಾಪ್ರಭುತ್ವದ ಪಾವಿತ್ರ್ಯತೆ ಉಳಿಯಬೇಕೆಂದರೆ ನಿಷ್ಪಕ್ಷಪಾತ ಕೆಲಸ ನಡೆಯಬೇಕು ಎಂದು ಹೇಳಿದರು. ಆದರೆ ನಂದು ಪರ್ಸ್ನಲ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ. ಪರ್ಸ್ನಲ್ ನನ್ನ ಅನುಭವ ಹೇಳ್ತೇನೆ. 2009ರಲ್ಲಿ ನಾನು ಪಾರ್ಲಿಮೆಂಟ್ ಚುನಾವಣೆಗೆ ನಿಂತಿದ್ದೆ. ರೈಟ್, ಆವತ್ತು ರಾಜ್ಯದಲ್ಲಿ ಯಾವ ಸರ್ಕಾರ ಇತ್ತು, ಕೇಂದ್ರದಲ್ಲಿ ಯಾವ ಸರ್ಕಾರ ಇತ್ತು, ಬೇಡ ಈಗ ಅದೆಲ್ಲ ಬೇಕಾದರೆ ನೀವು ಕೇಳ್ಬೋದು. ಆದರೆ ನೀವು ಕೇಳಿದ್ರಿಂದ ನಾನು ಹೇಳ್ತೀನಿ, 2009ರಲ್ಲಿ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಿಂತಿದ್ದೆ. ಅಲ್ಲಿ ನಮಗೆ ಈ ನಾಮಿನೇಷನ್ ಹಾಕಿದಾಗ ಒಂದು ವೋಟರ್ ಲಿಸ್ಟ್ ಕೊಡ್ತಾರೆ, ನಮಗೆ ಗೊತ್ತಲ್ವ ನಿಮಗೂ. ಅದಾದಮೇಲೆ ವೋಟಿಂಗಿಗೆ ಹಿಂದಿನ ದಿನ 3 ದಿನ ಮೊದಲು ಇನ್ನೊಂದು ವೋಟರ್ ಲಿಸ್ಟ್ ಕೊಡ್ತಾರೆ. ಕರೆಕ್ಟಾ? ನಾಮಿನೇಷನ್ ಹಾಕಿದಾಗ ಅಂದರೆ ಚುನಾವಣೆ ಡೇಟ್ಗಿಂತ 25 ದಿನ ಮೊದಲು ಏನು ನಮಗೆ ವೋಟರ್ ಲಿಸ್ಟ್ ಕೊಟ್ಟಿದ್ರು, ಅದರಲ್ಲಿ ಮತ್ತು ಈ ಎಲೆಕ್ಷನ್ಗೆ 2 ದಿನ ಮೊದಲು ಕೊಟ್ರಲ್ಲ, ಭಾಳ ವ್ಯತ್ಯಾಸ. ಏನು ವ್ಯತ್ಯಾಸ ಅಂದರೆ, ಒಂದೇ ಕುಟುಂಬದಲ್ಲಿರೋರ ಹೆಸರು ತಂದೆದು ಒಂದು ಬೂತಲ್ಲಿದೆ, ಬೇರೆ ಕುಟುಂಬದ ಸದಸ್ಯರದು ಇನ್ನೊಂದು ಬೂತ್ಗೆ ಹಾಕಿದ್ದಾರೆ. 25 ದಿನ ಮೊದಲು ಸರಿ ಇದೆ, 2 ದಿನ ಮೊದಲು ಈ ರೀತಿ ಬದಲಾವಣೆ ಆಗಿದೆ. ಆಮೇಲೆ ಅಲ್ಲಿ ವ್ಯವಸ್ಥಿತವಾಗಿ ಸುಮಾರು
ಯಾರ್ದು ಈಗ ಇನ್ನೂ ಒಂದು ಜಾತಿಗೆ ಸೇರಿದಂಥವ್ರದ್ದು, ಅವ್ರದ್ದು ಜಾತಿ ಉಪನಾಮೆ ಅಲ್ಲಿತ್ತು ಅಂದರೆ ಅವ್ರದ್ದು ಡಿಲೀಟ್ ಅಂತ ಒತ್ತಿದ್ದಾರೆ. ಇನ್ನು ಕೆಲವು ಧರ್ಮಕ್ಕೆ ಸೇರಿದಂಥವ್ರದ್ದು ಅವ್ರದ್ದು ಡಿಲೀಟ್ ಅಂತ ಒತ್ತಿದ್ದಾರೆ. ಇದನ್ನೆಲ್ಲ ತಗೊಂಡೋಗಿ ನಾನು ಎಲೆಕ್ಷನ್ ಆದಮೇಲೆ ಎಲ್ಲ ಲಿಸ್ಟ್ ಮಾಡಿ ಎಲೆಕ್ಷನ್ ಕಮಿಷನ್ಗೆ ಕೊಟ್ಟೆ. ಸೌಜನ್ಯಕ್ಕೆ ಅವತ್ತು ನಾನು ಶಾಸಕ ಆಗಿದ್ದೆ, ಸೌಜನ್ಯಕ್ಕೆ ತಗೊಂಡ್ರು ಬಿಟ್ಟರೆ ಅವರ ರೆಸ್ಪಾನ್ಸ್ ಹೇಗಿತ್ತು ಅಂದರೆ ಕಸದ ಬುಟ್ಟಿಗೆ ಹಾಕುವಂಥದ್ದಿತ್ತು. ಇದಾದಮೇಲೆ ಇದು 2009. 2012ರಲ್ಲಿ ನನ್ನ ಕ್ಷೇತ್ರ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುವಾಗ ನಂದು ಹೆಸರೇ ಡಿಲೀಟೆಡ್. ನಂದು ಹೆಸರೇ ಡಿಲೀಟೆಡ್. ಅದನ್ನು ಉದಾಹರಣೆಯಾಗಿ ಇಟ್ಕೊಂಡು ನಾನು ಹೋಗಿ ಚೀಫ್ ಎಲೆಕ್ಟೋರಲ್ ಆಫೀಸರ್ ಅಂತ ಕರೀತಾರೆ ಚುನಾವಣಾ ಆಯೋಗದವರು, ಅವ್ರನ್ನ ಭೇಟಿ ಮಾಡಿ ಏನು ಸ್ವಾಮಿ ಇದು ಅಂತ ಹೇಳಿದೆ. ನಂದು ಹೆಸರು ಸೇರಿಸಿದ್ರು, ಅದೇನು ದೊಡ್ಡ ವಿಷಯನಾ? ಅದಾದ ಮೇಲೆ ಮತ್ತೆ ನಾನು ಹೋದ ಒಂದು 4-5 ವರ್ಷ ಹಿಂದೆ, ಒಂದು 5 ವರ್ಷದ ಹಿಂದೆ, ಆವಾಗಲೂ ಕೂಡ ಇದೇ ರೀತಿ ಈ ಥರ ಯದ್ವಾ ತದ್ವಾ ಆಗ್ತಾ ಇದೆ. ಖಾಲಿ ಸೈಟಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರುಗಳಿದ್ದಾವೆ, ಒಂದೊಂದು ಸೈಟಲ್ಲಿ 50-100 ಹೆಸರುಗಳಿದ್ದಾವೆ. ಇದನ್ನೆಲ್ಲ ವೆರಿಫಿಕೇಷನ್ ಮಾಡಿ ಅಂತ ಕೊಟ್ಟೆ. ಆವಾಗಲೂ ರೆಸ್ಪಾನ್ಸ್ ಹೇಗಿತ್ತು ಅಂದರೆ ಅಂತ ಗೌರವವಾಗಿ, ಅಲ್ಲ ಸರ್ ನೀವು ಸರ್ಕಾರದಲ್ಲಿ ಮಂತ್ರಿ ಆಗಿದ್ದವರು, ನೀವು ಬಂದು ನಮ್ಮನ್ನು ಕೇಳ್ತಾ ಇದ್ದೀರಾ ಅಂತ ಈ ಥರ ಮಾತಾಡಿದ್ರು ಆವತ್ತಿದ್ದಿದ್ದ ಅಧಿಕಾರಿ. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ, ಇದು ಎಲೆಕ್ಷನ್ ಕಮಿಷನ್ ಅವರು ಅವರ ಜವಾಬ್ದಾರಿಯ ಸಮರ್ಪಕ ನಿರ್ವಹಣೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಉದಾಹರಣೆ. ಅದು ಈಗ ಇದರಿಂದ ಏನಾಗಿದೆ, ನಮ್ಮ ಅಸೆಂಬ್ಲಿ ಎಲೆಕ್ಷನ್ಗೆ ಮೊದಲು ಚಿಲುಮೆ ಅನ್ನೋ ಏಜೆನ್ಸಿಯನ್ನು ತೊಗೊಂಡು ಬಂದು ಒಳಗಡೆ ಬಿಟ್ಕೊಂಡ್ರು. ಒಂದು ಪ್ರೈವೇಟ್ ಏಜೆನ್ಸಿ ಬಿಟ್ಟು ಅದು BJP ಅವರಿಗೆ ಇಷ್ಟ ಬಂದಂಗೆ ವೋಟುಗಳನ್ನ ಸೇರಿಸುವಂಥದ್ದಕ್ಕೆ ಅವರಿಂದ ರೆಕಮೆಂಡ್ ಆಗಿರೋ ಒಂದು ಪ್ರೈವೇಟ್ ಏಜೆನ್ಸಿಗೆ, ಗೌರ್ಮೆಂಟ್ ಆಫೀಸರ್ ಮಾಡೋ ಕೆಲಸ ಪ್ರೈವೇಟ್ ಏಜೆನ್ಸಿ ಕೈಗೆ ಕೊಟ್ಟರು. ಅಲ್ಲಿಂದ ಮುಂದುವರೆದು ಈಗ ಮಹದೇವಪುರದಲ್ಲಿ ನಾವು ತೋರಿಸಿರೋ ಹಾಗೆ ಸುಮಾರು 1,00,000 ವೋಟ್ನಷ್ಟು ಅಡಿಷ್ನಲ್ ಆಗಿ ಸೇರಿಸಿರೋದು. ಅದರಲ್ಲಿ ನಿಖರವಾಗಿ ಡೂಪ್ಲಿಕೇಶನ್ ಇದೆ, ಒಬ್ಬೊಬ್ರದ್ದು ಹೆಸರು 2-3 ಕಡೆ ಇದೆ, ಬೇರೆ ಕಡೆ ವಾಸ ಮಾಡೋರ್ದು ಇಲ್ಲಿ ಹೆಸರಿದೆ. ಈ ರೀತಿಯಾದಂಥದ್ದನ್ನ ನಾವು ಮಾಡಿದ್ದೇವೆ. ಸೊ ಇದು ಒಂದು ಕಡೆ ಎಲೆಕ್ಷನ್ ಕಮಿಷನ್ನು ತನ್ನ ಕೆಲಸ ಪಾರದರ್ಶಕವಾಗಿ ಮತ್ತು ಸಮರ್ಥವಾಗಿ ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಇವತ್ತು ಎಲೆಕ್ಷನ್ ಕಮಿಷನ್ನು ಎಲ್ಲೋ ಒಂದು ಕಡೆ ಭಾರತ ಚುನಾವಣೆ ಕಮಿಷನ್ ಆಗಿರದೆ BJP ಕಮಿಷನ್ ಏಜೆಂಟ್ ಆಗಿ ಕೆಲಸ ಮಾಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಈಗ ಕರ್ನಾಟಕದಲ್ಲಿ ಮಹದೇವಪುರ 1,00,000 ವೋಟ್ ಸೇರಿಸ್ತಾರೆ, ಇಲ್ಲಿ ಒಂದು ನೀತಿ. ಬಿಹಾರದಲ್ಲಿ 65 ಲಕ್ಷ ವೋಟ್ ಡಿಲೀಟ್ ಮಾಡ್ತಾರೆ, ಅಲ್ಲಿ ಡಿಲೀಟ್ ಮಾಡ್ತಾರೆ, ಇಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಅಲ್ಲಿಗೆ ಯಾರು ಇವರು ಎಲೆಕ್ಷನ್ ಕಮಿಷನ್ ನಾರ್ಮ್ಸ್ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರಾ, ಮೇಲ್ನವರು ಕೊಟ್ಟ ಡೈರೆಕ್ಷನ್ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರಾ? ಇಲ್ಲಿ ಲಕ್ಷಾಂತರ ಸೇರ್ಪಡೆ ಆಗುತ್ತೆ. ಒಂದು ಅಸೆಂಬ್ಲಿ ಸೆಗ್ಮೆಂಟಲ್ಲಿ 1,00,000, ಇನ್ನು ಬೆಂಗಳೂರಲ್ಲಿ ಎಷ್ಟು ಲಕ್ಷ ಸೇರ್ಪಡೆ ಆಗುತ್ತೆ, ಅಲ್ಲಿ ಡಿಲೀಟ್ ಮಾಡ್ತಾರೆ. ಇದಕ್ಕಾಗಿ ಇವತ್ತು ಏನಾದರೂ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಪಾವಿತ್ರ್ಯತೆ ಉಳಿಬೇಕಾದ್ರೆ ಹಿಂಗೆ ಎಲೆಕ್ಷನ್ ಕಮಿಷನ್ನು BJPಯ ಕಮಿಷನ್ ಏಜೆಂಟ್ ಆದರೆ ಇದು ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಮ ಆಗ್ರಹ. ಪ್ರಕರಣದ ಸತ್ಯಾಂಶ ಹೊರತೆಗೆಯಲು SIT ರಚಿಸಲಾಗಿದೆ. ಉತ್ತಮ ರೀತಿಯ ತನಿಖೆ ನಡೆಯುತ್ತಿದೆ. DCM ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ, ಆದರೆ ತನಿಖೆ ಮೇಲೆ ನನಗೆ ನಂಬಿಕೆ ಇದೆ. ಸತ್ಯ ಹೊರಬರುವ ವಿಶ್ವಾಸ ವ್ಯಕ್ತಪಡಿಸಿದರು. ತಪ್ಪು ಮಾಡಿದವರ ವಿರುದ್ಧ ಕ್ರಮ ಆಗಲಿದೆ ಎಂದು ಹೇಳಿದರು. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಆ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ, ಅದರ ಹಿನ್ನೆಲೆ ಏನು ಮುನ್ನೆಲೆ ಏನು ನನಗೆ ಗೊತ್ತಿಲ್ಲ. ನಾನೊಬ್ಬ ಮಂತ್ರಿಯಾಗಿ ನಾನು ಇಷ್ಟೇ ಹೇಳಬಲ್ಲೆ, SIT ಅವರು ತನಿಖೆ ಮಾಡ್ತಾ ಇದ್ದಾರೆ, ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ನಾನು ನಂಬಿದ್ದೇನೆ. ಅವ್ರ ಮೇಲೆ ನಂಬಿಕೆ ಇದೆ. ಆ ವರದಿ ಆಧಾರದ ಮೇಲೆ ಮುಂದೆ ಹೆಜ್ಜೆಯನ್ನು ನಾವು ಇಡ್ತೇವೆ. ಯಾರಾದರೂ ತಪ್ಪು ಮಾಡಿದರೆ ಕ್ರಮ ತಗೊಳ್ತೇವೆ, ಯಾರು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಖುಲಾಸೆ ಮಾಡಿ ಮುಂದೆ ನಮ್ಮದು ಬೇರೆ ಕೆಲಸಗಳ ಕಡೆ ಗಮನ ಕೊಡ್ತೇವೆ. ನೋಡಿ, ನಾನು ಇನ್ನೊಬ್ಬರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. ನಾನು ನನ್ನ ಪರವಾಗಿ ನಾನು ಹೇಳ್ಬೋದು. ನೋಡಿ, SIT ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಕೆಲಸ ಮಾಡಲಿ. ನಾನೊಂದು ಮಾತಾಡೋದು, ನೀವೊಂದು ಮಾತಾಡೋದು,
ನೀವು ಅವ್ರು ಸರಿ ಇದ್ದಾರೆ ಅಂತ ಹೇಳೋದು, ನಾನು ತಪ್ಪಿದ್ದಾರೆ ಅಂತ ಹೇಳೋದು, ಇವೆದ್ರಿಂದ ನೀವೇ ಹೇಳ್ದಂಗೆ ಅವ್ರ ಕೆಲಸದ ಮೇಲೇನೂ ಅವ್ರಿಗೆ ಅಡಚಣೆ ಆಗುತ್ತೆ. ನನ್ನ ಪ್ರಕಾರ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಅವರ ಕೆಲಸದಲ್ಲಿ ಇಲ್ಲಿವರೆಗೂ ಏನೂ ತಪ್ಪನ್ನು ಸೂಚಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಂಗಿರೋದ್ರಿಂದ ಅವ್ರ ಕೆಲಸ ಮಾಡಲಿ. ತನಿಖೆ ಇನ್ನೇನು ಭಾಳ ದಿನ ಏನು ತಗೊಳ್ಳೋ ಅಂತ ಕಾಣ್ತಾ ಇಲ್ಲ. ವರದಿ ಬಂದ ಮೇಲೆ ಮುಂದಿನ ಕ್ರಮ. ಅದ್ರದ್ದು ಹೇಳಿದ್ರಿ, ಇದೇ ಮಾತನ್ನ ಹೇಳಿಕ್ಕೆ ರಾಜಣ್ಣ ಅವರ ತಲೆದಂಡ ಆಗುತ್ತೆ. ನೀವು ಆ ಸ್ಥಾನಕ್ಕೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ. ನೀವು ಹೇಳಿದ್ದು ಸತ್ಯ, ಅವ್ರು ಹೇಳಿದ್ದು ಸತ್ಯ ಅಂದ್ರೆ ಇಲ್ಲಿ ಸತ್ಯ ಹೇಳೋರಿಗೆ ಅವಕಾಶ ಇಲ್ಲ ಅಂತನಾ, ಅಥವಾ ರಾಜಣ್ಣ ಅಂತ ಸೀನಿಯರ್ನ ಅಷ್ಟು ಸುಲಭವಾಗಿ ವಜಾ ಮಾಡ್ತಾರಲ್ಲ? ಅದು ಪಕ್ಷದ ತೀರ್ಮಾನ. ಈ ಸಂದರ್ಭ ರಾಜಣ್ಣ ಅವರು ನನಗೆ ಭಾಳ ಆತ್ಮೀಯರು, ನನಗೆ ಸ್ನೇಹಿತರು, ಹಾಗೂ ನನಗೆ ವೈಯಕ್ತಿಕವಾಗಿಯೂ ಕೂಡ ಅವರು ನನ್ನ ವೆಲ್ವಿಷರು, ನನ್ನ ಶ್ರೇಯೋಭಿಲಾಷೆ ಬಯಸ್ತಕ್ಕಂಥವರು. ಅವರು ಪಕ್ಷದ ತೀರ್ಮಾನಕ್ಕೆ ನಾವು ಕೂಡ ಗೌರವ ಕೊಡ್ತೇವೆ. ಅದು ಪಕ್ಷ ಮತ್ತು ಅವ್ರ ನಡುವೆ ಇರುವಂಥದ್ದು. ಅದ್ರ ಬಗ್ಗೆ ಬಹುಶಃ ನಾನಿಲ್ಲಿ ಉಲ್ಲೇಖ ಮಾಡುವಂಥ ಅವಶ್ಯಕತೆ ಇಲ್ಲ. ರಾಜಣ್ಣ ಅವರು ಮಂತ್ರಿಗಳಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅಷ್ಟು ಹೇಳಬಲ್ಲೆ. ಇನ್ನು ಮುಂದೆ ಅವರು ಪಕ್ಷದ ನಡುವೆ ಅದೇನು ಅವರು ದೆಹಲಿಗೆ ಹೋಗಿ ಪಕ್ಷದ ನಾಯಕರನ್ನು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಮುಂದೆ ನೋಡೋಣ ಏನಾಗುತ್ತೆ ಅಂತ. ಈಗ ಅದನ್ನ ಮತ್ತೆ ವಿಶ್ಲೇಷಣೆ ಮಾಡೋದು ನನ್ನ ಸಂಸ್ಕೃತಿ ಅಲ್ಲ. ಅವರವರ ಅಭಿಪ್ರಾಯ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವರವರ ಅಭಿಪ್ರಾಯದ ಹಕ್ಕಿದೆ. ಶಾಸಕರಿಗೆ ಸಚಿವರಿಗೆ ಇಲ್ಲ ಅಂತ ಹೇಳಿ ನಿಮ್ಮ ಸದನದಲ್ಲೇ ಆಗಿದೆ, ಚರ್ಚೆ ಆಗಿದೆ. ವಿಶ್ವನಾಥ್ ಹೇಳಿದ್ದಾರೆ, ಶಾಸಕರು ಸಚಿವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಧ್ವನಿ ಎತ್ತಂತ ಅಧಿಕಾರ ಇಲ್ಲ, ಕಳ್ಕೊಂಡ್ಬಿಟ್ಟಿದೀವಿ, ಎಲ್ಲ ಪಾರ್ಟಿ ಹಿಡಿತದಲ್ಲಿ ಸಿಗಾಕೊಂಡಿದೀವಿ. ಅದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿಗೆ ಹೇಳುವಂತ ಸ್ವಾತಂತ್ರ್ಯ ಇದೆ ಅಂತ ಅವರೇ ಪ್ರೂವ್ ಮಾಡ್ತಾ ಇದ್ದಾರೆ. ಸಚಿವರಾಗಿದ್ದೀರಿ ಸರ್, ಹೊರಗಡೆ ಒಂದು ಹಾಸ್ಪಿಟಲ್ ಪ್ರತಿಭಟನೆ ಆಗ್ತಿದೆ ಸರ್. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸಂಬಂಧಪಟ್ಟಾಗೆ ಸುಮಾರು 1-1.5 ತಿಂಗಳಿಂದ ಜಿಲ್ಲೆಯಲ್ಲಿ ಚರ್ಚೆ ಆಗ್ತಿದೆ. ಕಟ್ಟಡ ಆಗಿದೆ, ಬಟ್ ಅದಕ್ಕೆ ಬೇಕಾದಂತ ಅನುದಾನ ಮುಂದಿನ ಅನುದಾನ ಸಿಗ್ತಾ ಇಲ್ಲ ಅಂತೇಳಿ. ಅದು ಪಕ್ಷದ ತೀರ್ಮಾನ. ರಾಜಣ್ಣ ಅವರು ನನಗೆ ಆತ್ಮೀಯರು, ನನ್ನ ಹಿತೈಷಿಗಳು, ನಾನು ಅವರಿಗೆ ಗೌರವ ಕೊಡುತ್ತೇವೆ. ಮಂತ್ರಿಯಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಮುಂದೆ ದೆಹಲಿಗೆ ಹೋಗುವುದಾಗಿ ಹೇಳಿದ್ದಾರೆ. ಅದಕ್ಕೂ ಮುನ್ನ ಈ ಬಗ್ಗೆ ವಿಶ್ಲೇಷಣೆ ಮಾಡುವುದು ಸರಿಯಲ್ಲ ಎಂದು ಹೇಳಿದರು. ಅದು ಪಕ್ಷದ ತೀರ್ಮಾನ. ಈ ಸಂದರ್ಭ ರಾಜಣ್ಣ ಅವರು ನನಗೆ ಭಾಳ ಆತ್ಮೀಯರು, ನನಗೆ ಸ್ನೇಹಿತರು, ಹಾಗೂ ನನಗೆ ವೈಯಕ್ತಿಕವಾಗಿಯೂ ಕೂಡ ಅವರು ನನ್ನ ವೆಲ್ವಿಷರು, ನನ್ನ ಶ್ರೇಯೋಭಿಲಾಷೆ ಬಯಸ್ತಕ್ಕಂಥವರು. ಅವರು ಪಕ್ಷದ ತೀರ್ಮಾನಕ್ಕೆ ನಾವು ಕೂಡ ಗೌರವ ಕೊಡ್ತೇವೆ. ಅದು ಪಕ್ಷ ಮತ್ತು ಅವ್ರ ನಡುವೆ ಇರುವಂಥದ್ದು. ಅದ್ರ ಬಗ್ಗೆ ಬಹುಶಃ ನಾನಿಲ್ಲಿ ಉಲ್ಲೇಖ ಮಾಡುವಂಥ ಅವಶ್ಯಕತೆ ಇಲ್ಲ. ರಾಜಣ್ಣ ಅವರು ಮಂತ್ರಿಗಳಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅಷ್ಟು ಹೇಳಬಲ್ಲೆ. ಇನ್ನು ಮುಂದೆ ಅವರು ಪಕ್ಷದ ನಡುವೆ ಅದೇನು ಅವರು ದೆಹಲಿಗೆ ಹೋಗಿ ಪಕ್ಷದ ನಾಯಕರನ್ನು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಮುಂದೆ ನೋಡೋಣ ಏನಾಗುತ್ತೆ ಅಂತ. ಈಗ ಅದನ್ನ ಮತ್ತೆ ವಿಶ್ಲೇಷಣೆ ಮಾಡೋದು ನನ್ನ ಸಂಸ್ಕೃತಿ ಅಲ್ಲ. ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ವೈಯಕ್ತಿಕವಾಗಿ ಇಲ್ಲಸಲ್ಲದ ಆರೋಪ ಮಾಡಿದ್ದು ಅವರ ವೈಯಕ್ತಿಕ ಜೀವನದ ಹಿನ್ನೆಲೆಯನ್ನು ತಿರುಗಿ ನೋಡಿಕೊಳ್ಳಬೇಕು. ಕ್ಷೇತ್ರದ ರಾಜಕಾರಣದಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಮಾತ್ರ ಟೀಕೆ ಟಿಪ್ಪಣಿಯನ್ನು ಮಾಡಿದ್ದು, ವೈಯಕ್ತಿಕವಾಗಿ ಯಾವ ಸಂದರ್ಭದಲ್ಲೂ ನಿಂದನೆ ಮಾಡುವ ಸಂಸ್ಕೃತಿ ಬೆಳೆಸಿಕೊಂಡು ಬಂದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರದ ರಾಜಕಾರಣ ಕಲುಷಿತಗೊಂಡಿದ್ದು ವೈಯಕ್ತಿಕ ಟೀಕೆ ಮಾಡಲಾಗುತ್ತಿದೆ ಎಂದು ಮಾಜಿ ಸಚಿವ ಎ ಮಂಜು ಹೇಳಿದರು. ಕಳೆದ ದಿನಗಳ ಹಿಂದೆ ಪರಾಜಿತ ಅಭ್ಯರ್ಥಿ ನನ್ನ ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದನ್ನು ನಾನು ಓದಿದೆ, ನಾನು ನೋಡಿದೆ. ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ಇಷ್ಟು ವರ್ಷ ಸುದೀರ್ಘ ರಾಜಕೀಯದಲ್ಲಿ ಮಲ್ಲಪ್ಪನವ್ರು ವಿರೋಧ ಮಾಡ್ಕೊಂಡಿದ್ದೀವಿ, ರಾಮಸ್ವಾಮಿ ಅವರು ವಿರೋಧ ಮಾಡ್ಕೊಂಡಿದ್ದೀವಿ. ನಾವಾಗಲಿ ರಾಮಸ್ವಾಮಿಯವರಾಗಲಿ ಮಲ್ಲಪ್ಪನವರಾಗಲಿ ಈ ರೀತಿಯ ಪದ ಬಳಕೆಗಳಿಗೆ ಮತ್ತು ಹೋದವರಲ್ಲ. ನಮ್ಮ ಕ್ಷೇತ್ರ ಸ್ವಲ್ಪ ಸೆನ್ಸಿಟಿವ್, ಕಮ್ಮಿ ಆಗಿರ್ತಕ್ಕಂಥ ಕ್ಷೇತ್ರ. ಬಹುಶಃ ನಾನು ಈ ಕ್ಷೇತ್ರಕ್ಕೆ ರಾಜಕೀಯಕ್ಕೆ ಬಂದ ಮೇಲೆ ಅದಕ್ಕಿಂತ ಮುಂಚೆ ನಾನು ಹೆಂಗಿದೆ, ಯಾಕೆ ಬದಲಾವಣೆ ಆಗೋದನ್ನು ನಮ್ಮ ಜನ ತೀರ್ಮಾನ ಮಾಡಿ ನನ್ನನ್ನು 2 ವರ್ಷಗಳ ಕಾಲ, ಅಂದರೆ 2 ಅವಧಿಗಳ ಕಾಲ ನನ್ನನ್ನು ನೋಡಿ ಆದಮೇಲೆ ನನ್ನ ಈ ಕ್ಷೇತ್ರದಲ್ಲಿ ಶಾಸಕನಾಗಿ ತಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ.
ಬಹುಶಃ ಮಾತಾಡ್ತಕ್ಕಂಥದ್ದಲ್ಲಿ ನಾನು ಮಾತಾಡ್ಬೋದು. ಈಗ ರಾಜಕೀಯವಾಗಿ ಮಾತಾಡೋದೇ ಬೇರೆ, ವೈಯಕ್ತಿಕವಾಗಿ ಮಾತಾಡೋದೇ ಬೇರೆ. ನಂಜೇಗೌಡರ ಮನೆ ಹಾಳು ಮಾಡಿದ್ದೀವಿ ಅಂತಕ್ಕಂಥ ಕೇಳೋದು, ಕೃಷ್ಣಗೌಡ್ರ ಮನೆ ಹಾಳು ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥದ್ದು, ದೇವೇಗೌಡರ ಮನೆ ಹಾಳು ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥದ್ದು. ನಾನು ಯಾರ್ಯಾರ ಮನೆ ಹಾಳು ಮಾಡಿದರೆ ಈ ಕ್ಷೇತ್ರದ ಮತದಾರರು ಎಲ್ಲ ಪಾರ್ಟಿನಲ್ಲೂ ನಿಂತಾಗ ನನಗೆ ಆಶೀರ್ವಾದ ಮಾಡಿ ಶಾಸಕನ ಮಾಡಿರ್ತಕ್ಕಂಥ ಕೀರ್ತಿ ಈ ಕ್ಷೇತ್ರದ ಮತದಾರ ಕ್ಷೇತ್ರ. ಬಹುಶಃ ದೇವೇಗೌಡರು ಭಾರಿ ಚುನಾವಣೆಯನ್ನು ಸೋತು ಶೋಚನೀಯ ಸ್ಥಿತಿಯಿದ್ದಾಗ ಅವ್ರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ನಮ್ಮ ಅರ್ಕಲಗೂಡು ತಾಲೂಕು. ಅವತ್ತು ನನ್ನ ಶ್ರಮನೂ ಇತ್ತು ಅಂತಕ್ಕಂಥದ್ದು ರೇವಣ್ಗೂ ಗೊತ್ತಿದೆ. ರೇವಣ್ಣನ ಕೇಳಿ ಎಲ್ಲ ಇವೆಲ್ಲ ಅಲ್ಲೇ ಇದ್ದು. ಇದು ಮಾತಾಡೋದಕ್ಕೆ ಕಾರಣ ಏನು ಅಂದರೆ, ನಾನು ಕಳೆದ ಒಂದು ಐಬಿನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾನು ಯಾರನ್ನೂ ಹೆಸರು ಹೇಳಿರಲಿಲ್ಲ. ಇಲ್ಲಿ 2041ಕ್ಕೆ ನಮ್ಮ ತಾಲೂಕಿನ ಚಿತ್ರಣಗಳ ಬಗ್ಗೆ ಈ ಗ್ರೀನ್ ಬೆಲ್ಟು ಯೆಲ್ಲೋ ಝೋನು ಇದನ್ನು ಮಾಡ್ತಕ್ಕಂಥದ್ದು ಮ್ಯಾಪನ್ನು ತಯಾರು ಮಾಡಿದ್ರು. ನನಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ, ಹೋಗಿರೋರಿಗೂ ಗೊತ್ತಿದೆ. ಸಂದರ್ಭ ಬಂದಾಗ ಯಾರ್ಯಾರು ಕರೆಸಿದ್ರು, ಯಾರ್ಯಾರ ಮನೆಗೆ ಹೋಗಿ ಏನು ಹೇಳಿದ್ರು ಅಂತದ್ದು ಹೇಳ್ತಾರೆ, ಎಲ್ಲರೂ ಗೊತ್ತಾಗ್ತದೆ. ನಾನು ನಮ್ಮ ತಾಲೂಕಿನ ಜನರಿಗೆ ತಿಳುವಳಿಕೆನ ಕೊಟ್ಟಿದ್ದೆ, ಎಚ್ಚರಿಕೆಯಿಂದೇರಿ, ಇದು ಯಾವುದೇ ಆದಂಥ ವ್ಯತ್ಯಾಸ ಆಗಬಾರ್ದು. ಅಭಿವೃದ್ಧಿ ಆಗತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಜಮೀನನ್ನು ಚೇಂಜ್ ಮಾಡಿಕೊಡ್ತೀವಿ ಅಂತೇಳಿ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಹುಷಾರಾಗಿರ್ಬೇಕು ಅಂತ ಹೇಳಿದ್ದೆ. ಅಷ್ಟಕ್ಕೆ ಕುಂಬಳಕಾಯ ಕಳ್ಳ ಅಂದರೆ ಹೆಣ್ಣು ನೋಡ್ಕೊಳ್ತಕ್ಕಂಥದ್ದು ಇವ್ರಿಗೆ ಯಾಕೆ ಬೇಕಾಗಿತ್ತು? ಇವರೇನೋ ಪ್ರಾಧಿಕಾರದ ಅಧ್ಯಕ್ಷರಲ್ಲ, ಇವರು ಅದಕ್ಕೂ ಸಂಬಂಧ ಇಲ್ಲ. ನಾವು ಪ್ರಾಧಿಕಾರ ಅಧ್ಯಕ್ಷರಿಗೂ ಹೇಳಿಲ್ಲ, ಅಧಿಕಾರಿಗೆ ಹೇಳಿರ್ತಕ್ಕಂಥದ್ದು ನಿಜ. ಈಗಲೂ ಹೇಳ್ತಾ ಇದ್ದೀನಿ, ಕ್ಷೇತ್ರದ ಜನ ಮೋಸ ಹೋಗಬಾರ್ದು. ಕಾನೂನು ಏನಿದೆ ಕಾನೂನು ಪ್ರಕಾರ ಆಗಬೇಕು, ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಬಹುಶಃ ಆಣೆ ಪ್ರಮಾಣ ಮಾಡಿ ಅದೇನು ಹೇಳ್ತಾ ಇದ್ರಪ್ಪ, ನಮ್ಮ ತಾಲೂಕಲ್ಲಿ ಆಣೆ ಪ್ರಮಾಣ ಸಬ್ಜೆಕ್ಟು ಯಾವತ್ತೂ ಬಂದಿಲ್ಲ, ಇತ್ತಿಲ್ಲ ನನಗೆ. ಈ ಬಹುಶಃ ನನಗೆ ಅವ್ರಿಗೆ ನನ್ನ ಹಿನ್ನೆಲೆ ಗೊತ್ತಿಲ್ಲ, ಕಾಲೇಜ್ ಡೇಸಲ್ಲಿ ನಾನು ಹೆಂಗೆ ಬಂದಿದ್ದೀನಿ ಅಂತ. ಅದನ್ನ ಒಂಚೂರು ನೋಡಿಕೊಂಡ್ರೆ ಅವ್ರು ಹೆಂಗಿರ್ಬೇಕು ಅಂತ ಪಾಠ ಕಲಿತಾರೆ ಅಂತ ನನಗೆ ವೈಯಕ್ತಿಕವಾದಂಥ ಒಂದು ತಿಳುವಳಿಕೆನ ಅವ್ರಿಗೆ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಬಹುಶಃ ಚುನಾವಣೆಗೆ ಬರ್ತಕ್ಕಂಥದ್ದು, ಒಬ್ಬರು ಬೈದರೆ ನಮಗೆ ಶ್ರೇಯ ಸಿಗ್ತದೆ ಅಂತಕ್ಕಂಥದ್ದನ್ನು ರಾಜಕಾರಣಿಗಳು ಬಿಡಬೇಕು. ಇಲ್ಲಿ ದುಡ್ಡಿದ್ದು ಯಾತಕ್ಕೆ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ನನ್ನ ಬಗ್ಗೆ ಹಿಂಗೆ ಮಾತಾಡಿದ್ರು ಅಂದರೆ, ನಾನು ಪಿಟಿಷನ್ ಕಮಿಟಿನಲ್ಲಿ ಪೊಲೀಸ್ ಸೊಸೈಟಿನಲ್ಲಿ ಅವರು ಒಬ್ಬ ಪದಾಧಿಕಾರಿಗಳಾಗಿ ದುಡ್ಡನ್ನ ಮಾಡಿ ಈಗ ರಾಜೀನಾಮೆ ಕೊಟ್ಟು ಬಂದಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಕಮಿಟಿ ಮುಂದೆ ನಾನು ಒಂದು ಕೇಸ್ ಹಾಕಿದ್ದೀನಿ. ಅದಕ್ಕೆ ಇದನ್ನೆಲ್ಲಾನು ಮಾತಾಡ್ತಕ್ಕಂಥದ್ದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಸನ ನಗರದ ಪೆನ್ಷನ್ ಮೊಹಲ್ಲಾ ಬಳಿ ಸಾಮೂಹಿಕ ಅತ್ಯಾಚಾರಕ್ಕೊಳಗಾದ ಸಂತ್ರಸ್ತೆ ಮಹಿಳೆಯನ್ನು ಇಂದು ಶಾಸಕ ಸ್ವರೂಪ್ ಪ್ರಕಾಶ್ ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಇದೇ ವೇಳೆ ವೈದ್ಯರ ಬಳಿ ಮಹಿಳೆಗೆ ಆರೋಗ್ಯ ಸ್ಥಿತಿಗತಿಗಳ ಬಗ್ಗೆ ವಿಚಾರಿಸಿ ಗುಣಮಟ್ಟದ ಆರೋಗ್ಯ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನದಲ್ಲಿ ನಡೆಯುವ ಈ ಹೇಯ ಕೃತ್ಯದ ಬಗ್ಗೆ ಅಧಿವೇಶನದಲ್ಲಿ ಮಾತನಾಡಿ ಇಂತಹ ಪ್ರಕರಣಗಳು ಮತ್ತೆ ನಡೆಯದಂತೆ ಹಾಗೂ ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಡ್ರಗ್ಸ್, ಗಾಂಜಾದಂತಹ ಅವ್ಯವಹಾರಗಳಿಗೆ ಕಡಿವಾಣ ಹಾಕುವಂತೆ ಸರ್ಕಾರವನ್ನು ಒತ್ತಾಯಿಸುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಒಂದು ಮಾನವೀಯತೆ ಇಲ್ಲದೇ ಇರೋಂಥ ಒಂದು ಕೃತ್ಯ ನಡೆದಿದೆ. ಮತ್ತು 4 ಜನ ಸೇರಿ ಕಿಡಿಗೇಡಿಗಳು ಒಂದು ಹೆಣ್ಮಗು ಮೇಲೆ ಒಂದು ಅತ್ಯಾಚಾರ ಮಾಡೋದು ನಮ್ಮೆಲ್ಲರೂ ಭಾಳ ಬೇಸರ ತಂದಿದೆ ಸಂಗತಿ. ಇದೆಲ್ಲ ನಮ್ಮ ನಗರಸಭೆ ಎಲ್ಲ ಸದಸ್ಯರು, JDS ಎಲ್ಲ ನಗರಸಭೆ ಸದಸ್ಯರು ಎಲ್ಲ ಹಿರಿಯರೆಲ್ಲ ಬಂದು ಒಂದು ಬಾಲಕಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮತ್ತು ಅವರ ಕುಟುಂಬಕ್ಕೆ ಒಂದು ಧೈರ್ಯ ತುಂಬುವ ಕೆಲಸವನ್ನು ಮಾಡಿದ್ದೀವಿ. ಈ ರೀತಿ ಆಗಬಾರ್ದು, ಯಾವುದೇ ಒಂದು ಕೃತ್ಯನೂ ಕೂಡ ಆಗಬಾರ್ದು. ಇವತ್ತು ನಾವು 78 ವರ್ಷ, ಇವತ್ತು ಸ್ವತಂತ್ರ ದಿವಸಕ್ಕೆ 78 ವರ್ಷ ಮುಗಿದು ಇವತ್ತು 79ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಆದರೂ ಕೂಡ ಎಲ್ಲೋ ಮನಸ್ಸಿಗೆ ಭಾಳಷ್ಟು ಬೇಜಾರಾಗಿದೆ. ಇವತ್ತು ಬೇರೆ ಬೇರೆ ರೀತಿ ಹವ್ಯಾಸಗಳು ಮತ್ತು ಚಟಗಳಿಗೆ ಬಲಿಯಾಗಿ ಯುವಕರು ಈ ಒಂದು ಕೃತ್ಯನ ಎಸಗಿದ್ದಾರೆ. ನಾವು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡಿ ಆಗ್ರಹನ ಮಾಡ್ತಿದ್ದೀವಿ. ಏನು ಈ ಡ್ರಗ್ಸ್ ದಂಧೆ ಇರ್ಬೋದು, ಬೇರೆ ಬೇರೆ ರೀತಿ ಮಾದಕ ದ್ರವ್ಯಗಳನ್ನ ಇವತ್ತು ಎಲ್ಲ ಒಂದು ಜಿಲ್ಲೆಗಳಲ್ಲಿ, ಎಲ್ಲ ಒಂದು ನಗರ ಭಾಗದಲ್ಲಿ
ಇಂಥ ಒಂದು ಚಟಕ್ಕೆ ಯುವಕರು ಒಳಗಾಗಿ ಇಂಥ ಒಂದು ಕೃತ್ಯನ ಎಸಗ್ತಾ ಇದ್ದಾರೆ. ಈಗ ಸರ್ಕಾರಕ್ಕೂ ಕೂಡ ನಾನು ಆಗ್ರಹ ಮಾಡ್ತೇನೆ, ಎಲ್ಲಿ ನಗರ ಭಾಗದಲ್ಲಿ ಈ ಥರ ಎಲ್ಲಿ ಕೃತ್ಯಗಳು ನಡೀತಾರೆ ಆ ಭಾಗದಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಒಂಚೂರು ಭದ್ರವಾಗಿರಬೇಕು. ಹೆಣ್ಮಕ್ಳಿಗೆ ರಾತ್ರಿ 12 ಗಂಟೆಲೂ ಕೂಡ ಓಡಾಡಲಿಕ್ಕೆ ಒಂದು ಸ್ವಾತಂತ್ರ್ಯ ಸಿಗಬೇಕು ಅಂತ ನಾನು ಸರ್ಕಾರಕ್ಕೆ ತಮ್ಮ ಮತ್ತು ಮನವಿ. ಈಗ ಜಾಹೀರಾತು. ಇನ್ನು ನೀವು ಹಳೆ ಮಾಡೆಲ್ ಫೋನ್ ಅನ್ನೇ ಬಳಸ್ತಾ ಇದ್ದೀರಾ? ಹೊಸ ಸ್ಮಾರ್ಟ್ ಫೋನ್ ತಗೊಳ್ಳೋದಕ್ಕೆ ಬಡ್ಜೆಟ್ ಪ್ರಾಬ್ಲಮ್ ಆಗ್ತಾ ಇದೆಯಾ? ಚಿಂತೆ ಬೇಡ. ಎಸ್ಪಿ ಮೊಬೈಲ್ಸ್ ನಲ್ಲಿ ನಡೀತಾ ಇದೆ ಫ್ರೀಡಮ್ ಕಮ್ ಫೆಸ್ಟಿವಲ್ ಸೇಲ್. ಇಂಡಿಪೆಂಡೆನ್ಸ್ ಡೇ ಮತ್ತು ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಮೇಳವನ್ನ ಆಯೋಜಿಸಿದ್ದಾರೆ. ನಿಮ್ಮ ಯಾವುದೇ ಹಳೆಯ ಸ್ಮಾರ್ಟ್ ಫೋನ್ ಅನ್ನ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡಬಹುದು. 10,000ದಿಂದ 25,000ದವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 3,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ವಿಶೇಷ ಆಫರ್ ಅಂದ್ರೆ 25,000ಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 5,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀ ಆಗಿ ಪಡೆಯಬಹುದು. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳವನ್ನು ಆಯೋಜಿಸಿದ್ದು, ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ನೀವೀಗ ಸ್ಮಾರ್ಟ್ ಫೋನ್ ಅನ್ನ ಖರೀದಿಸಬಹುದು. ಇನ್ನು ತಡ ಯಾಕೆ? ಎಸ್ಪಿ ಮೊಬೈಲ್ಸ್ ಅವರ ಫ್ರೀಡಮ್ ಕಮ್ ಫೆಸ್ಟಿವಲ್ ಸೇಲ್ ನಲ್ಲಿ ಹೊಸ ಸ್ಮಾರ್ಟ್ ಫೋನ್ ಅನ್ನ ತಗೊಳ್ಳಿ. ಮುಂಬರುವ ಹಬ್ಬಗಳದ ಸಂಭ್ರಮದಿಂದ ಆಚರಿಸಿ. ಎಸ್ಪಿ ಮೊಬೈಲ್ಸ್, ಗಂಧದ ಕೋಟೆ ಎದುರು, ಆಸಿ ರಸ್ತೆ, ಹಾಸನ. ಕಾಂಟ್ಯಾಕ್ಟ್ 9035937854, 8073743652 ಮತ್ತು 8197265252. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. This Vara Mahalakshmi bring home blessings wrapped in sparkle and shine. Celebrate with exclusive offers from 1st to 17th August. On gold, get up to 10% off on gold rate. On silver, up to 10% off on silver rate. On diamond, get flat 10% off on gold rate plus flat ₹7,000 off per carat. Exclusively available at all Bhima showrooms where tradition shines. TNC apply. ನಿಮ್ಮ ಮಕ್ಕಳು ನವೋದಯ, ಸೈನಿಕ್ ಮತ್ತು RMS ಶಾಲೆಯಲ್ಲಿ ಸೀಟ್ ಪಡೆಯಬೇಕೆ? 7, 8, 9 ಮತ್ತು 10ನೇ ತರಗತಿಯಲ್ಲಿ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ ಪರಿಣಿತರಾಗಿ ಉತ್ತಮ ಅಂಕ ಗಳಿಸಬೇಕಾ? ಹಾಗಾದರೆ ತಡ ಏಕೆ? ನಿಮ್ಮ ಹಾಸನ ನಗರದ ಗೌರಿಕೊಪ್ಪಲು ವಿವೇಕಾನಗರದಲ್ಲಿರುವ ಪವರ್ ಇಂಡಿಯನ್ ಅಕಾಡೆಮಿಗೆ ಭೇಟಿ ಕೊಡಿ. ಈ ಅಕಾಡೆಮಿಯು ಮೂಲತಃ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರವಾಗಿದ್ದು, ಕಳೆದ 4 ವರ್ಷದಲ್ಲಿ 100 ವಿದ್ಯಾರ್ಥಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಕಳೆದ 3 ವರ್ಷಗಳಿಂದ ಸೈನಿಕ್ ಮತ್ತು ನವೋದಯ ಪರೀಕ್ಷೆಗೆ ತರಬೇತಿ ನೀಡುತ್ತಾ ಬಂದಿದ್ದು, ಉತ್ತಮ ಫಲಿತಾಂಶದೊಂದಿಗೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಪೋಷಕರ ಪ್ರಶಂಸೆಗೆ ಪಾತ್ರವಾಗಿದೆ. ಈ ಅಕಾಡೆಮಿಯು ಫುಲ್ ಟೈಮ್ ಕೋಚಿಂಗ್ ನೀಡುವ ಸಂಸ್ಥೆಯಾಗಿದ್ದು, ಈ ವರ್ಷ ರಾಷ್ಟ್ರ ಮಟ್ಟದಲ್ಲಿ ರ್ಯಾಂಕ್ ಕೊಡುವ ಉದ್ದೇಶದಿಂದ ವಿಶೇಷ ತರಬೇತಿಯನ್ನ ಪ್ರತಿದಿನ ಸಮಯ ಲೆಕ್ಕಿಸದೆ ಹಗಲು ರಾತ್ರಿ ಶ್ರಮಿಸುತ್ತಿದೆ. ಆಸಕ್ತರು ಹಿಂದೆ ಭೇಟಿ ನೀಡಬಹುದು. ಸೀಮಿತ ಸೀಟುಗಳು ಮಾತ್ರ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676399929. ಹಾಸನದ Royal Oak Hassan, international collection and comfort furnitures at unbeatable price. Sofa, recliner, dining, bed, home decor, office and outdoor. Royal Oak Jainagar Hasanadalli Italian collections, Malaysian collections, American collections, Empire collection,
ರಾಯಲ್ ಓಕ್ ಫರ್ನಿಚರ್ನ ಜಂಬೋ ಆಫರ್ನಲ್ಲಿ 30% ವರೆಗಿನ ಭಾರಿ ರಿಯಾಯಿತಿ. ರಾಯಲ್ ಓಕ್, ರಿಂಗ್ ರೋಡ್, ಜಯನಗರ್, ಹಾಸನ್. ಕಾಂಟ್ಯಾಕ್ಟ್ 8147833284, 08172 796 874. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಂದು ಇಡೀ ದೇಶದಾದ್ಯಂತ ಅತ್ಯಂತ ಸಂತಸ ಸಡಗರದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಜಾತಿ, ಧರ್ಮ, ಸ್ಥಳಗಳ ಭೇದವಿಲ್ಲದೆ ಎಲ್ಲರೂ ಸೇರಿ ಆಚರಿಸುತ್ತಿದ್ದೇವೆ ಎಂದು ಮಾಜಿ ಸಚಿವ ಎ ಮಂಜು ತಿಳಿಸಿದರು. ಇಂತಹ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಲಕ್ಷಾಂತರ ಹಿರಿಯರು ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣ ಬಲಿದಾನ ಮಾಡಿದ್ದಾರೆ. ಅಂತಹ ಎಲ್ಲ ಮಹನೀಯರನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇಡೀ ನಮ್ಮ ರಾಷ್ಟ್ರೀಯ ಹೋರಾಟ ಜಗತ್ತಿನ ಎಲ್ಲ ಹೋರಾಟಗಳಿಗಿಂತ ವಿಭಿನ್ನ ಮತ್ತು ಮಾದರಿಯ ಹೋರಾಟವಾಗಿದೆ. ಏಕೆಂದರೆ ನಮ್ಮ ಸ್ವಾತಂತ್ರ್ಯದ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲು ಅನುಸರಿಸಿದ ಮಾರ್ಗಗಳು ಮಾದರಿಯಾದವುಗಳು. ಸತ್ಯಾಗ್ರಹ, ಉಪವಾಸ, ಅಹಿಂಸೆ ಇಂತಹ ಮಾರ್ಗಗಳು ಜಗತ್ತಿನ ಮತ್ಯಾವುದೇ ರಾಷ್ಟ್ರದಲ್ಲಿ ಜರುಗಿಲ್ಲ. ಇನ್ನೂ ನಾವು ಸೇನಾ ಕ್ಷೇತ್ರದಲ್ಲಿಯೂ ಸಾಕಷ್ಟು ಸಾಧನೆ ಮಾಡಿದ್ದೇವೆ. ಇತ್ತೀಚೆಗೆ ಪಾಕಿಸ್ತಾನ ನಮ್ಮನ್ನು ಕೆಣಕಿದಾಗ ಆಪರೇಷನ್ ಸಿಂಧೂರ್ನ ಮೂಲಕ ತಕ್ಕ ಪ್ರತ್ಯುತ್ತರವನ್ನು ನಮ್ಮ ಸೇನೆ ನೀಡಿದೆ ಎಂದು ಹೇಳಿದರು. ಇನ್ನು ನಾವು ಸೇವಾ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದೇವೆ. ಇತ್ತೀಚೆಗೆ ಪಾಕಿಸ್ತಾನ ನಮ್ಮನ್ನು ಕೆಣಕಿದಾಗ ಆಪರೇಷನ್ ಸಿಂಧೂರ್ ಮೂಲಕ ತಕ್ಕ ಉತ್ತರವನ್ನು ಕೊಟ್ಟು ನಮ್ಮ ಸೇನೆ ನೀಡಿದ ಇಂದು ನಮ್ಮ ಸ್ವದೇಶಿ ನಿರ್ಮಿತ ಮಿಲಿಟರಿ ಶಸ್ತ್ರಾಸ್ತ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಈ ಕಾರಣಕ್ಕೆ ನಮ್ಮ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಜೈ ಜವಾನ್ ಜೈ ಕಿಸಾನ್ ಎಂದು ಮುಂದುವರೆದರು. ಆದರೆ ಎ.ಬಿ. ವಾಜಪೇಯಿ ಅವರು ಜೈ ಜವಾನ್ ಜೈ ಕಿಸಾನ್ ಮತ್ತೆ ಜೈ ವಿಜ್ಞಾನ್ ಎಂದು ಹೇಳಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಒಂದು ಸಂತಸ ತಂದಿದೆ. ಭಾರತ ಇಂದು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ. ಇದನ್ನು ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಸಹಿಸಲಾಗದೆ ಭಾರತ ಜೊತೆಯಲ್ಲಿ ಪೈಪೋಟಿಗೆ ನಿಂತಿವೆ. ಇನ್ನು ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ಹಲವು ಕ್ರೀಡೆಗಳಲ್ಲಿ ಚೆಸ್, ಕ್ರಿಕೆಟ್, ಕಬಡ್ಡಿ, ಬ್ಯಾಡ್ಮಿಂಟನ್ ಕ್ರೀಡೆಗಳಲ್ಲಿ ಅಪರಿಮಿತ ಸಾಧನೆಯನ್ನು ಮಾಡಿದೆ. ಸಾಂಸ್ಕೃತಿಕವಾಗಿ ನಮ್ಮ ಶ್ರೀಮಂತ ಪರಂಪರೆ ಈ ನಮ್ಮದೇ ಜಿಲ್ಲೆ ಬಾನು ಮುಸಾಕ್ ಅವರು ಹಾರ್ಟ್ಲ್ಯಾಂಡ್ ತೃತೀಯ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ದೊರಕಿರುವುದು ನಮ್ಮೆಲ್ಲರ ಹೆಮ್ಮೆ. ಇವರಿಗೆ ಈ ವೇದಿಕೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. 140 ಕೋಟಿಗೂ ಹೆಚ್ಚು ಜನರಿಂದ ಬೃಹತ್ ಪ್ರಜಾಪ್ರಭುತ್ವದ ರಾಷ್ಟ್ರ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಇಲ್ಲಿ ಸಮಸ್ಯೆಗಳು ಇವೆ. ಇವುಗಳನ್ನು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದರೆ ಜಗತ್ತಿನ ಬಲಿಷ್ಠ ರಾಷ್ಟ್ರವಾಗಿ ಹೊರಹೋಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹೊಳೆನರಸೀಪುರ ಪಟ್ಟಣದ ಬಯಲು ರಂಗಮಂದಿರದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಾದ ರೇಣುಕುಮಾರ್ ಧ್ವಜಾರೋಹಣ ಮಾಡುವುದರ ಮುಖಾಂತರ ಸ್ವಾತಂತ್ರ್ಯೋತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹಲವರ ಹೋರಾಟ ಮತ್ತು ತ್ಯಾಗ ಹಾಗೂ ಬಲಿದಾನಗಳಿಂದ ನಮಗೆ ಬ್ರಿಟಿಷರ ಸ್ವಾತಂತ್ರ್ಯ ನೀಡಿದ್ದು ಇಂದು ಭಾರತ ದೇಶ ನವಯುಗಗಳನ್ನು ಕಾಣುತ್ತಾ ಬಂದಿದ್ದು ತಾಂತ್ರಿಕತೆಯಲ್ಲಿ ದಾಪುಗಾಲು ಹಾಕಿದೆ. ಯುವಕರು ಮತ್ತು ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯನ್ನು ಸಕಾರಾತ್ಮಕವಾಗಿ ಬಳಸಬೇಕು ಎಂದು ಹೇಳಿದರು. ನಮ್ಮ ದೇಶದ ಹೆಸರನ್ನ, ನೀರು, ಜಲ, ಭೂಮಿಯನ್ನ ಎಲ್ಲರೂ ಗೌರವಿಸಬೇಕು.
ಒಳ್ಳೆತನದಲ್ಲಿ ನಮ್ಮ ನಡತೆಯನ್ನು ರೂಪಿಸಿಕೊಳ್ಬೇಕು. ವಿದ್ಯಾರ್ಥಿಗಳು ಈ ದೇಶದ ಯುವ ನಾಯಕರಾಗಿ ಬೆಳೀಬೇಕು. ನೀವು ಮೊಬೈಲನ್ನು ಉಪಯೋಗಿಸ್ತಾ ಇದ್ದೀರಾ, ಮೊಬೈಲನ್ನು ವಿದ್ಯಾಭ್ಯಾಸ ಜ್ಞಾನಕ್ಕಾಗಿ ಉಪಯೋಗಿಸಬೇಕು. ಇನ್ನೊಂದು ವಿದ್ಯಾರ್ಥಿಗಳಿಗೆ ಮೊಬೈಲನ್ನು ಬಳಸದೆ ನಿಮ್ಮ ಜೀವನವನ್ನು ರೂಪಿಸ್ಕೋಬೇಕು ಅಂತೇಳಿ ನಮ್ಮ ದೇಶವನ್ನು ಕಾಪಾಡಬೇಕು, ರಾಜ್ಯವನ್ನು ಕಾಪಾಡಬೇಕು, ಅಭಿವೃದ್ಧಿಯತ್ತ ಚಿಂತನೆ ಮಾಡಬೇಕು, ಒಳ್ಳೆ ಚಿಂತನೆ ಮಾಡಬೇಕು. ನಿಮ್ಮ ಜೀವನದ ಅಭಿವೃದ್ಧಿಗೆ ಇದೇ ವೇಳೆ ಹೋಮ್ ಗಾರ್ಡ್ಸ್, ಎನ್ಸಿಸಿ ಮತ್ತು ಪೊಲೀಸ್ ಪಡೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಂದ ದಂಡಾಧಿಕಾರಿಗಳಿಗೆ ಗೌರವ ಸಮರ್ಪಣೆ ನಡೆಯಿತು. ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಶಾಲು ಹೊದಿಸಿ ಪಾರಿತೋಷಿಕ ನೀಡಿ ಸನ್ಮಾನಿಸಲಾಯಿತು. ಯಾವ ದೇಶದ ಪ್ರಜೆಗಳು ಸ್ವಾತಂತ್ರ್ಯ ವೀರರ ತ್ಯಾಗ ಬಲಿದಾನಗಳಿಗೆ ಅರ್ಥ ಬರುವಂತೆ ನಡೆದುಕೊಳ್ಳುವುದಿಲ್ಲವೋ ಆ ದೇಶದ ಭವಿಷ್ಯ ಅತಿ ಕರಾಳವಾಗಿರುತ್ತದೆ ಎಂದು ಟೈಮ್ಸ್ ಗುರುಕುಲ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎಬಿ ಸುರೇಂದ್ರ ಕುಮಾರ್ ಹೇಳಿದರು. ಸ್ವಾತಂತ್ರ್ಯ ಎಂಬುವುದು ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಇರುವ ವೇದಿಕೆ. ಚಿಕ್ಕ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಸ್ವಾತಂತ್ರ್ಯ ವೀರರ ವಿಚಾರಧಾರೆಗಳನ್ನು ಮನಮುಟ್ಟುವಂತೆ ತಿಳಿಸಿದ್ದೇ ಆದಲ್ಲಿ ದೇಶವನ್ನು ಅತ್ಯದ್ಭುತವಾಗಿ ಕಟ್ಟಿ ಮುಂಬರುವ ಜನಾಂಗ ಕೊಡುಗೆ ನೀಡಬಹುದು. ಶಾಲಾ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಹೋರಾಟದ ವಿಚಾರವನ್ನು ಒಳಗೊಂಡಂತಹ ಸ್ವಾತಂತ್ರ್ಯ ದುಂದುಭಿ ಎಂಬ ಸುಂದರವಾದ ನೃತ್ಯ ರೂಪಕವನ್ನು ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರ ಎದುರು ಪ್ರದರ್ಶಿಸಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾದರು. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಹಡಗಲಿಯ ಬೇಡರ ವೇಷದಲ್ಲಿ ಬಂದಂತಹ ವಿದ್ಯಾರ್ಥಿಗಳು ಪ್ರತಿಯೊಂದು ಕಾಲಘಟ್ಟದಲ್ಲಿ ಪ್ರತಿಯೊಂದು ಸಮುದಾಯದವರು ಸ್ವಾತಂತ್ರ್ಯವನ್ನು ಪಡೆಯಲು ಹೇಗೆ ತಮ್ಮದೇ ಆದಂತಹ ಪಾತ್ರವನ್ನು ನಿರ್ವಹಿಸಿದರು ಎಂಬುದನ್ನು ಮನಮುಟ್ಟುವಂತೆ ಪ್ರದರ್ಶಿಸಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಮೆಚ್ಚುಗೆಗೆ ಕಾರಣಕರ್ತರಾದರು. ವಿದ್ಯಾರ್ಥಿಗಳ ನೃತ್ಯಕ್ಕೆ ಮನಸೋತಂತಹ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಡಳಿತ ಅವರಿಗೆ ನೆನಪಿನ ಕಾಣಿಕೆಗಳನ್ನು ನೀಡಿ ಗೌರವಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲಾದ್ಯಂತ 79ನೇ ವರ್ಷದ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿದ ನೂತನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ. ಹಲವು ಮಹನೀಯರ ತ್ಯಾಗ, ಬಲಿದಾನ, ಸಂಘರ್ಷದಿಂದ ಸ್ವಾತಂತ್ರ್ಯ ದೊರಕಿದ್ದು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸ್ವಾಭಿಮಾನದಿಂದ ಬದುಕಲು ಅವರೇ ಕಾರಣ. ಅವರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ. ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಹಾಸನದಲ್ಲಿ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಲು ಅವಕಾಶ ಸಿಕ್ಕಿರುವುದು ಒಂದು ಸೌಭಾಗ್ಯ. ಜನಪ್ರತಿನಿಧಿಗಳು, ಅಧಿಕಾರಿಗಳ ಸಹಕಾರ ಪಡೆದು ಜಿಲ್ಲೆಯನ್ನು ಮತ್ತಷ್ಟು ಪ್ರಗತಿ ಪಥದತ್ತ ಕೊಂಡೊಯ್ಯಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ವೈಯಕ್ತಿಕವಾಗಿ ಯಾವ ಸಂದರ್ಭದಲ್ಲೂ ನಿಂದನೆ ಮಾಡುವ ಸಂಸ್ಕೃತಿ ಬೆಳೆಸಿಕೊಂಡು ಬಂದಿಲ್ಲ. ನನ್ನ ಉತ್ತಮ ಆಡಳಿತವನ್ನು ಮೆಚ್ಚಿ ನಾನು ಯಾವುದೇ ಪಕ್ಷದಲ್ಲಿ ಸ್ಪರ್ಧಿಸಿದರೂ ಆಶೀರ್ವದಿಸಿ ಅಧಿಕಾರ ನೀಡಿದ್ದಾರೆ. ಮಾಜಿ ಸಚಿವ ಎ ಮಂಜು ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.